ನಿನ್ ತಾಯಿ ಘಾಸಿ ಮಾಡ್ಬೇಕು ಅಂತಿದ್ರೆ ನೇರವಾಗಿ ಎದೆಕ್ ಚಾಕು ಹಾಕ್ಬೇಕಿತ್ತು ಕಣೋ. ನಾನ್ ಏನು ಅಂತ ಇರ್ಲಿಲ್ಲ. ಆದ್ರೆ ನೀನ್ ನನ್ನಿಂದ ನನ್ ಮಗಳನ್ನ ಕಿತ್ಕೊಳ್ಳೋ ಪ್ರಯತ್ನ ಹೇಗೋ ಮಾಡ್ದೆ. ಎಷ್ಟೋ ಧೈರ್ಯ ನಿನ್ಗೆ? ಏನ್ ಹೇಳ್ತಿದ್ಯಾ ನೀನು? ಪ್ರತಿ ಸಲ ಪ್ರತಿ ತಪ್ಪಿಗೂ ಇವನನ್ನೇ ಆರೋಪಿ ಮಾಡ್ತಾ ಇರ್ತೀಯಲ್ಲ. ಅಲ್ಲ, ನಿನ್ ಹತ್ರ ಏನ್ ಸಾಕ್ಷಿ ಇದೆ ಇವನೇ ಫೋನ್ ಮಾಡಿದ್ದ ಅನ್ನೋದಕ್ಕೆ? ಸಾಕ್ಷಿ ಇವನ ಮುಖದ ಮೇಲೆ ಬರ್ದಿದೆ ಅತ್ತೆ. ನೋಡಿ ನೋಡಿ ಇವನನ್ನ. ನನ್ಗಂತೂ ಇವನ್ ಮುಖದ ಮೇಲೆ ಏನು ಕಾಣಿಸ್ತಿಲ್ಲ. ನೀವು ಮೊಮ್ಮಗನ್ ಮೇಲಿರೋ ಪ್ರೀತಿ ಪರದೆನ ಸರಿಸಿದ್ರೆ ತಾನೇ ಕಾಣಿಸೋದ್ ನಿಮ್ಗೆ. ಸತ್ಯ ಇವನ್ ಮುಖದ ಮೇಲೆ ಬರ್ದಿಲ್ಲ, ಹಿಂದೆ ಅಡ್ಕೊಂಡಿದೆ ನೋಡಿ. ಮಮ್ಮಿ ಮಮ್ಮಿ ನಾನೇನು ಮಾಡಿಲ್ಲ. ಹೌದಾ? ಹಾಗಾದ್ರೆ ಯಾಕೆ ತೊದಲ್ಕೊಂಡ್ ಮಾತಾಡ್ತಿದ್ಯಾ? ಆರ್ ಯು ಶ್ಯೂರ್ ಅನು? How dare you? How dare you? ಏನ್ ಮಾಡ್ತಿದ್ಯಾ? ತಲೆ ಕೆಟ್ಟಿದ್ಯಾ? How dare you? ನಾನೇನು ಮಾಡಿಲ್ಲ. ಸುಳ್ಳು ಹೇಳ್ಬೇಡ ನೀನು. ಪಾಪ ನಾನೇನು ಮಾಡಿಲ್ಲ. ಮಮ್ಮಿ ಬೇಕು ಅಂತ ನನ್ನ ಹಿಂದೆ ಬಿದ್ದಿದ್ದಾರೆ. ನಾನು ನಿಜವಾಗ್ಲೂ ಏನು ಮಾಡಿಲ್ಲ ಪಾಪ. ಸುಳ್ಳಲ್ಲ, ನಿಜ ಹೇಳು ತುಷಾರ್. ನಾನ್ ನಿನ್ ಕಣ್ಣಲ್ಲಿ ನೋಡಿದ್ನಲ್ಲ, ಅದನ್ನ ಹೇಳು. ನೀನ್ ಫೋನ್ ಮಾಡಿದ್ದೆ ಅಲ್ವಾ? ಹೇಳು. ಹೌದು, ನಾನೇ ಫೋನ್ ಮಾಡಿದ್ದು. ಹೌದು, ಫೋನ್ ಮಾಡಿದ್ದು ನಾನೇ ಅವ್ರಿಗೆ ಫೋನ್ ಮಾಡಿ ಇವರಿಬ್ರಿಗೂ ಮಗುನ್ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ಹೇಳಿದ್ ನಾನೇ. ಮಗುನ ಸರಿಯಾಗಿ ನೋಡ್ಕೊಳಕ್ಕೆ ಇವರಿಬ್ರಿಗೂ ಬರಲ್ಲ ಅಂತಾನೂ ಹೇಳ್ದೆ. ಕೇಳಿಸ್ಕೊಂಡ್ರ ಅತ್ತೆ? ಕಾಣಿಸ್ತಿಲ್ಲ ಸರಿ, ಆದ್ರೆ ಕೇಳಿಸ್ತಿದೆ ತಾನೆ? ಅಥವಾ ಕಿವಿ ಒಳಗೂ ಮೊಮ್ಮಗನ್ ಪ್ರೀತಿ ಹತ್ತಿ ಇಟ್ಕೊಂಡಿದ್ದೀರಾ? ಯಾಕೋ ಯಾಕೆ ಮಾಡ್ದೆ ಹೀಗ್ ನೀನು? ಇನ್ನೇನ್ ಮಾಡ್ಬೇಕಿತ್ತು ಹೇಳಿ ಪಾಪ. ಮಮ್ಮಿಯಿಂದಾಗಿ ನನ್ನ ಮದುವೆ ಮುರಿದು ಬಿತ್ತು. ನನ್ನ ಪರಿನ ನನ್ನ ಮಡಲಲ್ಲಿ ಎತ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದ್ದೀನಿ ನಾನು. ಅದು ಇವ್ರಿಗೂ ಗೊತ್ತಾಗ್ಬೇಕು ತಾನೆ, ತನ್ನ ಮಗುವಿಂದ ದೂರ ಆದಾಗ ಆಗೋ ನೋವು ಹೇಗಿರುತ್ತೆ ಅಂತ.